ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾಷಣದ ವಿಷಯ ಪುಸ್ತಕದ ಪುಟಗಳು ಮತ್ತು ಮೊಬೈಲ್ ಸ್ಕ್ರೀನ್. ನಾನು ನಾಗಲಕ್ಷ್ಮಿ ಎಂಎಸ್, ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಪೋಷಕರೇ ಹಾಗೂ ಶಿಕ್ಷಕ ವೃಂದದವರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ಒಂದು ಸಣ್ಣ ಪ್ರಶ್ನೆಯ ನೀಡಲು ಬಂದಿದ್ದೇನೆ. ನಿಮ್ಮ ಕೈಯಲ್ಲಿರುವ ಆ 6 ಇಂಚಿನ ಮೊಬೈಲ್ ಸ್ಕ್ರೀನ್ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆಯೋ ಅಥವಾ ನಿಮ್ಮ ಟೇಬಲ್ ಮೇಲಿರುವ ಪುಸ್ತಕಗಳು ನಿರ್ಧರಿಸುತ್ತವೆಯೋ? ನಾನು ಕಳೆದ 16 ವರ್ಷಗಳಿಂದ ಶಿಕ್ಷಕನಾಗಿ, ತರಬೇತುದಾರಳಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ಹತ್ತಿರದಿಂದ ನೋಡಿದ್ದೇನೆ. ಅವರ ಗೆಲುವು ಮತ್ತು ಸೋಲುಗಳೆರಡನ್ನೂ ನಾನು ಸಾಕ್ಷಿಯಾಗಿದ್ದೇನೆ. ತರಗತಿಯ ಒಳಗೆ ಮತ್ತು ಹೊರಗೆ ಮಕ್ಕಳ ವರ್ತನೆಗಳನ್ನು ಅಧ್ಯಯನ ಮಾಡಿದ ನನ್ನ ಸುದೀರ್ಘ ವೃತ್ತಿ ಅನುಭವದಲ್ಲಿ ನಾನು ಕಂಡುಕೊಂಡ ಒಂದು ದೊಡ್ಡ ಸತ್ಯವೆಂದರೆ, ಯಾರು ಪುಸ್ತಕಗಳನ್ನು ಪ್ರೀತಿಸುತ್ತಾರೋ ಅವರು ಎಂದಿಗೂ ಜೀವನದಲ್ಲಿ ಸೋತಿಲ್ಲ. ನಾನು ಕೇವಲ ಒಬ್ಬ ಭಾಷಣಕಾರಳಾಗಿ ವೇದಿಕೆಯ ಮೇಲಿಂದ ಈ ಮಾತನ್ನು ಹೇಳುತ್ತಿಲ್ಲ. ಬದಲಾಗಿ ನಿಮ್ಮಂತೆಯೇ ಹಲವು ತಪ್ಪುಗಳನ್ನು ಮಾಡಿ ಓದಿನಿಂದಲೇ ಜೀವನವನ್ನು ತಿದ್ದಿಕೊಂಡ ಒಬ್ಬ ಹಿತೈಷಿಯಾಗಿ ಈ ಮಾತನ್ನು ಹೇಳುತ್ತಿದ್ದೇನೆ. ನೀವು ಯೋಚಿಸಬಹುದು, ನಾವೆಲ್ಲರೂ ಸ್ಮಾರ್ಟ್ ಯುಗದಲ್ಲಿದ್ದೇವಲ್ಲ, ಪುಸ್ತಕವೇ ಏಕೆ ಬೇಕು ಎಂದು. ವಿಜ್ಞಾನ ಏನು ಹೇಳುತ್ತದೆ ಗೊತ್ತೇ? ಇತ್ತೀಚಿನ ಒಂದು ಮಾನಸಿಕ ಅಧ್ಯಯನದ ಪ್ರಕಾರ ದಿನಕ್ಕೆ ಕೇವಲ 20 ನಿಮಿಷ ಪುಸ್ತಕ ಓದುವ ವಿದ್ಯಾರ್ಥಿಗಳ ಶಬ್ದ ಭಂಡಾರ ಮತ್ತು ಗ್ರಹಣ ಸಾಮರ್ಥ್ಯ ಕೇವಲ ವಿಡಿಯೋ ನೋಡುವ ವಿದ್ಯಾರ್ಥಿಗಳಿಗಿಂತ 68% ಹೆಚ್ಚಿರುತ್ತದೆ. ಅಷ್ಟೇ ಅಲ್ಲ, ಮೈಕ್ರೋಸಾಫ್ಟ್ ಮಾಡಿರುವ ಸಂಶೋಧನೆಯ ಪ್ರಕಾರ ಸದಾ ಮೊಬೈಲ್ ರೀಲ್ಸ್ ಸ್ಕ್ರಾಲ್ ಮಾಡುವ ಯುವ ಜನತೆಯ ಏಕಾಗ್ರತೆಯ ಅವಧಿ ಕೇವಲ 8 ಸೆಕೆಂಡುಗಳಿಗೆ ಕುಸಿದಿದೆ. ಅಂದರೆ ಒಂದು ಬಂಗಾರದ ಮೀನಿನ, ಗೋಲ್ಡನ್ ಫಿಶ್ನ ಏಕಾಗ್ರತೆಗಿಂತ ನಮ್ಮ ಏಕಾಗ್ರತೆ ಕಡಿಮೆಯಾಗಿದೆ. ಇದು ಲೆಕ್ಕಾಚಾರದ ಸತ್ಯ. ಇಂತಹ ಅಸ್ಥಿರವಾದ ಮೆದುಳನ್ನು ಇಟ್ಟುಕೊಂಡು ನಾವು ನಾಳೆ IAS ಅಧಿಕಾರಿಗಳಾಗಲು ಅಥವಾ ದೊಡ್ಡ ಉದ್ಯಮಿಗಳಾಗಲು ಸಾಧ್ಯವೇ? ಖಂಡಿತ ಇಲ್ಲ. ಒಮ್ಮೆ ಕಣ್ಮುಚ್ಚಿ ನಿಮ್ಮ ತಂದೆ ತಾಯಿಯ ಮುಖವನ್ನು ನೆನಪಿಸಿಕೊಳ್ಳಿ. ತಮಗೆ ಎಷ್ಟೇ ಕಷ್ಟವಿದ್ದರೂ ತಮ್ಮ ಹಳೆಯ ಬಟ್ಟೆಯನ್ನೇ ಧರಿಸಿ ನಿಮಗೆ ಒಳ್ಳೆಯ ಬಟ್ಟೆ, ಒಳ್ಳೆಯ ಶಾಲೆ ಹಾಗೂ ಪುಸ್ತಕಗಳನ್ನು ಕೊಡುತ್ತಿದ್ದಾರೆ. ನೀವು ಯಾವುದೋ ಮೊಬೈಲ್ ಗೇಮ್ನಲ್ಲಿ ಮುಳುಗಿರುವಾಗ ಅವರು ನಿಮ್ಮ ಉಜ್ವಲ ಭವಿಷ್ಯದ ಕನಸು ಕಾಣುತ್ತಾ ಬೆವರು ಸುರಿಸುತ್ತಿರುತ್ತಾರೆ. ಅಬ್ದುಲ್ ಕಲಾಂ ಅವರು ರಾಮೇಶ್ವರಂನ ಬೀದಿಗಳಲ್ಲಿ ಪೇಪರ್ ಹಾಕುತ್ತಾ ಹಸಿದ ಹೊಟ್ಟೆಯಲ್ಲಿ ಓದಿದ ಆ ಪುಸ್ತಕಗಳೇ ಅವರನ್ನು ರಾಷ್ಟ್ರಪತಿ ಭವನದವರೆಗೆ ಕರೆದೊಯ್ದವು. ನಿಮ್ಮ ಪೋಷಕರ ಆ ಬೆವರಿನ ಹನಿಗೆ, ಅವರ ಆಸೆಗಳಿಗೆ ನಾವು ಬೆಲೆ ಕೊಡಬೇಡವೇ? ನಾಳೆ ನೀವು ವೇದಿಕೆ ಮೇಲೆ ದೊಡ್ಡ ಪ್ರಶಸ್ತಿ ಪಡೆಯುವಾಗ ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ ಬರುವ ಆನಂದ ಬಾಷ್ಪಕ್ಕಿಂತ ದೊಡ್ಡ ಸಾಧನೆ ಈ ಪ್ರಪಂಚದಲ್ಲಿ ಯಾವುದಾದರೂ ಇದೆಯೇ? ಆ ಕಣ್ಣೀರನ್ನು ನೋಡುವ ಭಾಗ್ಯ ನಿಮ್ಮದಾಗಬೇಕಲ್ಲವೇ? ಆದ್ದರಿಂದ ಸ್ನೇಹಿತರೆ, ಇಂದೇ ಒಂದು ನಿರ್ಧಾರ ಮಾಡಿ. ಮೊಬೈಲ್ ನಿಮ್ಮನ್ನಾಳುವ ಯಜಮಾನನಾಗದಿರಲಿ, ಅದು ಕೇವಲ ನಿಮ್ಮ ಗುಲಾಮನಾಗಿರಲಿ. ಇಂದಿನಿಂದ ಪ್ರತಿದಿನ ಕನಿಷ್ಠ 10 ಪುಟಗಳನ್ನಾದರೂ ಓದುವ ಅಭ್ಯಾಸವನ್ನು ಶುರು ಮಾಡಿ. ಪುಸ್ತಕಗಳು ನಿಮ್ಮ ಜೇಬಿನಲ್ಲಿರುವ ಮೌನ ಗುರುಗಳು. ಅವು ನಿಮ್ಮ ಕೈ ಹಿಡಿಯಲಿ, ನಿಮ್ಮ ಭವಿಷ್ಯ ಬೆಳಗಲಿ. ಧನ್ಯವಾದಗಳು.